ಇನ್ನು ಸರ್ಕಾರದ ವಿರುದ್ಧ ಸಿಡಿದೆದ್ದು ನಿಂತಿದ್ದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಕಳೆದ ಉಪಚುನಾವಣೆ ಹಾಗೂ ನಂತರ ನಡೆದಂಥ ವಿಧಾನ ಪರಿಷತ್ ಚುನಾವಣೆ ಬಹಳ ದೊಡ್ಡ ಆಘಾತವನ್ನು ಕೊಟ್ಟಿತ್ತು. ಅದರಲ್ಲೂ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಡೆದಂಥ ಅಡ್ಡ ಮತದಾನ ಎರಡೂ ಪಕ್ಷಗಳ ನಡುವೆ ಒಂದು ರೀತಿಯಂತಹ ಕಂದಕವನ್ನು ಸೃಷ್ಟಿಸಿತ್ತು. ಇದೀಗ ಆ ಕಂದಕವನ್ನು ಕಿರಿದು ಮಾಡುವ ಸರ್ಕಸ್ ಜೋರಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಮಿತಿ ಸಭೆ ಇವತ್ತು ನಡೆದಿದೆ. ರಾಜ್ಯದಲ್ಲಿ ಹೇಗೆ ನಾವು ಜೊತೆಯಾಗಿ ಸಾಗಬೇಕು ಅನ್ನೋದರ ಬಗ್ಗೆ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಸೇರಿದಂತೆ ಹಲವರು ಭಾಗಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಉಭಯ ಪಕ್ಷಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಹಾಗೆಯೇ ಇಲ್ಲಿ ಸಮನ್ವಯಕ್ಕಾಗಿ ಒಂದಿಷ್ಟು ಸರ್ಕಸ್ಗಳನ್ನು ಪಕ್ಷಗಳು ಮಾಡ್ತಾ ಇದ್ದಾವೆ. ವಿಧಾನ ಪರಿಷತ್ನ ಅಡ್ಡ ಮತದಾನದ ಬಳಿಕ ದೋಸ್ತಿಗಳ ನಡುವೆ ಒಂದು ರೀತಿಯಂಥ ಮುನಿಸು ಸೃಷ್ಟಿಯಾಗಿತ್ತು. ಯಾಕಂದರೆ ಅಲ್ಲಿ ಒಂದು 4 ಓಟು ಯಾರದ್ದು ಅನ್ನೋದ್ರ ಬಗ್ಗೆ ಯಾರೂ ಬಾಯಿ ಬಿಡ್ತಿಲ್ಲ. ಬಿಜೆಪಿ ಶಾಸಕರದ್ದ, JDS ಶಾಸಕರದ್ದ ಗೊತ್ತಿಲ್ಲ. ಗೂಬೆ ಕೂರಿಸುವ ಕೆಲಸ ಮಾತ್ರ ನಡೀತಾ ಇದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಸಮನ್ವಯತೆ ಅನಿವಾರ್ಯ ಇದೆ ಅನ್ನುವಂಥದ್ದು ಇವರಿಗೆ ಮನವರಿಕೆ ಆಗಿದೆ. ಆ ವಿಚಾರದಲ್ಲಿ ಎರಡೂ ಪಕ್ಷಗಳಲ್ಲಿ ಒಮ್ಮತ ಇದೆ. ಸಮನ್ವಯ ಸಭೆಗೂ ಮುಂಚಿತವಾಗಿ ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಅವರು ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ನಡೆಸಿದ್ದಾರೆ. ಒಂದೊಂದು ಪಕ್ಷದಿಂದ 3 ಸದಸ್ಯರು ಒಳಗೊಂಡಿರುವಂತಹ ಒಂದು ಸಮನ್ವಯ ಸಮಿತಿಯನ್ನು ರಚಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ನಿಯಮವನ್ನು ರೂಪಿಸೋದಕ್ಕೆ ಮುಂದಾಗಿದ್ದಾರೆ. ಈಗ ಪ್ರಸ್ತಾಪಿತ ಹೆಸರುಗಳು ಹೀಗಿದ್ದಾವೆ. ಬಿಜೆಪಿಯಿಂದ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಹಾಗೆಯೇ ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ, ಪ್ರತಿಪಕ್ಷ ನಾಯಕ R ಅಶೋಕ್, ಈ ಮೂವರು ಬಿಜೆಪಿ ಕಡೆಯಿಂದ ಇದ್ದರೆ, JDS ಕಡೆಯಿಂದ ಕೇಂದ್ರ ಸಚಿವರಾಗಿರುವಂತಹ JDSನ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ, JDSನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಜೊತೆಗೆ ಇನ್ನೊಬ್ಬರನ್ನ ಸೇರಿಸ್ಕೊಳ್ತೀವಿ. ಇದರಿಂದಾಗಿ ಗೊಂದಲ ಮತ್ತು ತಪ್ಪುಗಳು ಆಗದಂತೆ ಮೈತ್ರಿಯನ್ನು ಮುನ್ನಡೆಸುವಂಥದ್ದು ಬಹಳ ಮುಖ್ಯ ಅಂತ ಸಮಾಲೋಚನೆ ಮಾಡಿದ್ದಾರೆ. ಹಿರಿಯೂರು ಹಾಗೂ ಧಾರವಾಡದಲ್ಲಿ ನಡೆಯಲಿಕ್ಕೆ ಇರುವಂತಹ ಉಪಚುನಾವಣೆಗಳನ್ನು ಗೆಲ್ಲೋದ್ರ ಬಗ್ಗೆ, ಇಲ್ಲಿ ಸೀಟು ಹಂಚಿಕೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಎಲ್ಲಿ ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಬಿಜೆಪಿ ಮತ್ತು JDSನ ಒಂದು ಕೋಆರ್ಡಿನೇಷನ್ ಕಮಿಟಿ ಅದನ್ನು ಘೋಷಣೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾನು ಅಂದರೆ ರಾಜ್ಯದ ಅಧ್ಯಕ್ಷರು ಮಾನ್ಯ R ಅಶೋಕ್ ಅವರು ಮತ್ತು ಪ್ರಹ್ಲಾದ್ ಜೋಶಿಜಿಯವರು ನಾವಿರ್ತೇವೆ. ಮತ್ತು JDS ಕಡೆಯಿಂದ ತಾವು ಕೂಡ ಇರಬೇಕು ಮತ್ತು ಇನ್ನೊಬ್ಬರ ಹೆಸರನ್ನ ಸೂಚಿಸಬೇಕು ಅನ್ನೋ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ನೀಡ್ದೇನೆ, BJP ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು, ಹಿಂದೆ ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇನ್ನು ಈ ಸಭೆಯ ನಂತರವೂ ಕೂಡ ಏನು ಬಹಳ ಜೊತೆಯಾಗಿಯೇ ಸಾಗ್ತಾ ಇದ್ದಾರೆ ಅಂತೇಳಿ ಅಲ್ಲ, ಸಮನ್ವಯ ಸಮಿತಿ ರಚನೆಯ ಬಳಿಕವೂ ಕೂಡ ಕವಲು ದಾರಿಯಲ್ಲಿ ಮುಂದುವರಿತಾ ಇರುವಂಥದ್ದು ಗೋಚರಿಸ್ತಾ ಇದೆ. ವಿಶೇಷವಾಗಿ ಇಲ್ಲಿ ಅಧ್ಯಯನ ಪ್ರವಾಸವನ್ನು JDSನವರು ಕೈಗೊಂಡಿದ್ದಾರೆ. ಅವರು ಸಪ್ರೇಟ್ ಆಗಿ ಹೋಗ್ತಾ ಇದ್ದಾರೆ. ಬಿಜೆಪಿಗಿಂತ ಮೊದಲೇ JDSನವರು ಪ್ರತ್ಯೇಕ ಪ್ರವಾಸಕ್ಕೆ ರೆಡಿಯಾಗಿ ಅದಕ್ಕೆ ಬೇಕಂತ ತಂಡವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಬಿಜೆಪಿಯವರು ಇನ್ನೂ ಕೂಡ ರಾಜ್ಯದ ಬರ ಅಧ್ಯಯನ ಪ್ರವಾಸವನ್ನು ಆರಂಭಿಸಿಲ್ಲ. ಪ್ರವಾಸ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಅಧ್ಯಯನ ವರದಿಯನ್ನು ಸಲ್ಲಿಸುವಂಥದ್ದು, ಇದಕ್ಕೆ ಬೇಕಾದಂತಹ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಜುಲೈ 15ರಿಂದಲೇ ಪ್ರವಾಸವನ್ನು ಆರಂಭಿಸ್ತಾ ಇದ್ದಾರೆ. ಮೈಸೂರು ವಿಭಾಗದಲ್ಲಿ HD ರೇವಣ್ಣ ಅವರ ನೇತೃತ್ವದಲ್ಲಿ ಒಂದು ಪ್ರವಾಸವನ್ನು ನಡೆಸೋದಕ್ಕೆ ತೀರ್ಮಾನವನ್ನು JDS ಕೈಗೊಂಡಿದೆ. ಕರಾವಳಿ ಮತ್ತು ಮಲೆನಾಡಿನ ವಿಭಾಗದಲ್ಲಿ MLC ಭೋಜೇಗೌಡರನ್ನು ನೇಮಿಸಲಾಗಿದೆ. ಹಾಗೂ ಬೆಂಗಳೂರು ವಿಭಾಗದಲ್ಲಿ ಸಂಸದ ಮಲ್ಲೇಶ್ ಬಾಬು, ಇನ್ನು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಅವರನ್ನು ನೇತೃತ್ವವನ್ನು ವಹಿಸಿ ಅವರ ಮೂಲಕವಾಗಿ ಪ್ರವಾಸ ಮಾಡಿಸುವಂಥದ್ದು ಈಗ JDSನವರ ಉದ್ದೇಶ. ಇನ್ನು ದೋಸ್ತಿ ನಾಯಕರ ಸಮನ್ವಯ ಸೂತ್ರವನ್ನು ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. ಬಿಜೆಪಿ ಮತ್ತು JDSನಲ್ಲಿ ನಾಯಕತ್ವವೇ ಇಲ್ಲ ಅಂತ ಕಾಲೆಳೆದಿದ್ದಾರೆ. ಏನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ ಬಿಜೆಪಿಯವರಿಗೆ. ಈಗ ಸುಮಾರು ವಾರಗಳಾಯಿತು, ಇನ್ನೂ ಆ್ಯಕ್ಷನ್ ಆಗಿಲ್ಲ. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತೊಗೊಂಡೋಗಿ ಇವ್ರು ಕೊಟ್ಟರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ಟರು, ಏನಾಯಿತು? ಸೊ ಬೇಸಿಕ್ಲಿ ಇಟ್ ಈಸ್ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿ ಕೊಟ್ಟಿದ್ದೀರಾ ಅದು ದಾಟ್ಲಾರ್ದೆ
ನಾವು ನಿಮ್ಮ ಏನು ಆದೇಶಗಳನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಇದು ಮಾಡ್ತಾ ಇರೋದು ಅಷ್ಟೇ.